ನಾವು ಮನೆಗೆ ಹೋಗ್ಬೇಕಾದ್ರೆ ಪೊಲೀಸ್ ಅವನ ಮಫ್ತಿಲಿದ್ದ. ಸೊ ಹೆಚ್ಚಿಗೆ ಹೋಗಕ್ಕಲ್ಲ, ಅವನ ಥರ ಮುಸ್ಲಿಂ ಹಮಾಮ್ ಅಂತ ಟೋಪಿ ಹಾಕಿ ಯಾವುದೋ ಮನೆ ಒಂದು ಬುರ್ಕ ಇರಿಸ್ಕೊಂಡು, ಆದರೆ ಆ ಬುರ್ಕ ನಾನು ಸಖತ್ ಸೈಜ್ ಇದೆ, ಅದು ಆಗ್ತಿರ್ಲಿಲ್ಲ. ಆಮೇಲೆ ನಾವು ಅಲ್ಲಿ ಮನೆ ಹತ್ತಿರ ಹೋಗಬೇಕಾದ್ರೆ ಯಾರಿಗೊಬ್ರಿಗೆ ಡೌಟ್ ಬಂದ್ಬಿಡ್ತು, ಅವ್ನು ಫಾಲೋ ಮಾಡೋಕೆ ಶುರು ಮಾಡೋದು. ಇನ್ನೇನು ಮಾಡೋದು, ಕೊನೆಗೆ ನಾನು ಮೂತ್ರಕ್ಕೆ ಕೂತ ಕೋನ್ರೆ ಅಂದ, ಮಾಯ್ ಹ್ಞೂ ಅಂಥೇಳಿ ಹೆಂಗಸ್ ಧ್ವನಿಲಿ ಹೇಳಿದೆ. ನಮಸ್ಕಾರ ವೀರೇಶ್ರೇ, ಚಿತ್ರಲೋಕದಿಂದ ಒಂದು ನನ್ನ ಬಂದು ಮಾತಾಡಿಸ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ನಾನು ರಮೇಶ್ ಅಂತ ಹೇಳಿ, ರಿಟೈರ್ಡ್ DSP. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ. ತಿನ್ಲಿ ಅಂತ, ಅದು ಹೊದ್ಲಿಯ ಹತ್ತಿರ ತಿನ್ಲಿ ಅಂತ ಬರುತ್ತೆ, ಶ್ರೀನಿವಾಸಪುರದಿಂದ ಸೋಮ್ಯಾಜಲ್ಪಲ್ಲಿ ರೋಡ್ನಲ್ಲಿ. ಅಲ್ಲಿ ತಿನ್ಲಿಯಲ್ಲಿ ಒಬ್ಬ ಕೃಷ್ಣೇಗೌಡ ಅನ್ನೋನು ಕಾಣೆ ಆಗ್ತಾನೆ. ಸೊ ಅದಿಲ್ಲಿ ಅಂಥೇಳಿ ಬಂದು ಮ್ಯಾನ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ನಾವು ಸ್ವಲ್ಪ ನಮ್ಮ ಪಾಪ ಜಯರಾಮು, ಈ ಕೆಲವರೆಲ್ಲ ಭಾಳ ಇದು, ಜಯಶೀಲ ಅಂತ ಡ್ರೈವರ್ ಇದ್ದರು. ಆಮೇಲೆ ಇನ್ನು ಕೆಲವರೆಲ್ಲ ಸ್ವಲ್ಪ ಮರ್ತು ಹೋಗಿದೆ, ಒಳ್ಳೊಳ್ಳೆ ಪೊಲೀಸ್ ಇದ್ದರು. ಅವ್ರು ಹೋಗಿ ಇನ್ಫಾರ್ಮೇಷನ್ ಇತ್ತವ್ರು. ಹೆಂಗಂದರೆ, ಸರ್ ನೋಡಿ ಸರ್, ಕೂಡಿಸಿ ಅವನ್ನ ಇದು ಮಾಡಬೇಕು ಅಂಥೇಳಿ ಸ್ವಲ್ಪ ಅಲ್ಲಿ ಪೊಲಿಟಿಕಲ್ ರೆವೆಲರಿ ಇತ್ತು. ಏನೋ ಬೈದ ನಮ್ಮ ಲೀಡ್ರಿಗೆ ಅಂಥೇಳಿ ಅವನಿಗೆ ಹೊಡೆದುಕೊಳ್ಳೋ ಸತ್ತೋಗಿದ್ದಾನೆ. ಅವ್ನು ಸಾಯಿಸಿಬಿಟ್ಟು ಎಲ್ಲೋ ಡಿಸ್ಪೋಸಲ್ ಮಾಡಿದ್ದಾರೆ. ಕೊನೆ ಕ್ಲೀನಾಗಿ ಇದು ಮಾಡ್ಬೇಕಾದ್ರೆ ಒಂದು ಬೋರ್ವೆಲ್ನಲ್ಲಿ ಅಲ್ಲಿ ಅವನಿಗೆ 11 ಪೀಸ್ ಮಾಡಿ ಬಾಡಿನ ಹಾಕಿದ್ದಾರೆ ಅನ್ನೋದು ಗೊತ್ತಾಯಿತು. ಕೊನೆಗೆ ನಾನು ಅದು ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ಸರ್ ಹಿಂಗಿದೆ, ಇಲ್ಲೇ ಇಲ್ಲ, ಸಾಧ್ಯ ಇಲ್ಲ, ಆಗಿಲ್ಲ ಅಂತೇಳಿ. ಯಾಕಂದರೆ ಪಾಪ ಅವ್ರು ನಮಗೆ ಬೋರ್ವೆಲ್ಲಿಗೆ ಹಾಕಕ್ಕೆ ಸಾಧ್ಯನಾ ಅಂತ. ಕೊನೆಗೆ ಎಷ್ಟು ಚಾಲೆಂಜ್ ಇದೆ ಸರ್, ಅಲ್ಲಿ ಇದ್ದೇ ಇದೆ ನೋಡಿ, ಹಾಗೆ ಇದೆಲ್ಲ ಕ್ಲೀನಾಗಿ ಅವನು ಇನ್ಫಾರ್ಮೇಷನ್ ಕೊಟ್ಟಿದ್ದೇ ಹೇಳಿದೆ. ನೋಡಿ ಸರ್, ಪೀಸ್ ಮಾಡಿ ಹಾಕಿದ್ದಾರೆ, ಆ ಹೆಣನ ಒಂದು ದಿವಸ ಇಟ್ಟಿದ್ರಂತೆ, ಆಮೇಲೆ 11 ಪೀಸ್ ಮಾಡಿದ್ದಾರೆ, ತಲೆ 1 ಪೀಸು, ಈ ಎದೆನೆ ಗೂಡು 4 ಪೀಸ್ ಮಾಡಿದರು, 5, 6, 7, 8, 9, 10, 11 ಅಂದರೆ ಕಾಲನ್ನು 2 ತುಂಡು ಮಾಡಿದರು, 2 ಕಾಲನ್ನು 4 ಪೀಸು, ಕೈ ಇಡೀ ಅದನ್ನು ಹಾಕಿದ್ದಾರೆ. ಆಮೇಲೆ ಒಂದು ಕಂಬಳಿ, ಅದನ್ನು ಹೆಣ ಎತ್ಕೊಂಡು ಹೋಗಿದ್ರೆ ಕಾಡು ಮಧ್ಯೆ ತಗೊಂಡೋಗಿ ಹೆಣ ಇದು ಮಾಡೋದಕ್ಕೆ ಇದಿಟ್ಟಿದ್ರೆ ಬೆಡ್ಶೀಟ್ ತಗೊಂಡೋಗಿದ್ರು. ಆಮೇಲೆ ಒಂದು ನೀಲಗಿರಿ ಬಡಿಗೆ ಸ್ವಲ್ಪ ಇಟ್ಟು ದಪ್ಪದು ಹಾಕಿದ್ದಾರೆ, ಒಂದು 5 ಅಡಿದು. ಸೊ ಕೊನೆಗೆ ನೋಡಿದ್ರೆ ಏನು ಬೋರ್ವೆಲ್ಲು, ಅದು ಕಾಡು ಮಧ್ಯೆ ಇದ್ದಿದ್ದು. ಅದು ಸೊ ಒಂದು 6 ಇಂಚ್ ಬೋರು, ಜಾಸ್ತಿ ಇಲ್ಲ, 6 ಇಂಚ್ ಆದರೆ 6 ಇಂಚ್ ಆದರೆ ಕೇಸಿಂಗ್ ತೆಗ್ದಿದ್ರಲ್ಲ, ಅದು 10 ಇಂಚ್ ಇತ್ತೇನ, ಸುಮ್ಮನೆ ಇಟ್ಟು ದಪ್ಪ ಆಯಿತು ಇದರಲ್ಲಿ. ಕೊನೆಗೆ JCB ಎಲ್ಲ ತಂದು ಎಲ್ಲ ಮಾಡ್ತಾ ಹೇಳಿದಂಗೆ 18ನೇ ಅಡಿಗೆ ಅದು ಆ ಕೋಲಿನ ತುದಿ ಸಿಕ್ತು. ಹೇಳುವಾಗ ಮತ್ತು 5 ಅಡಿ ಕೋಲು, 18, 5, 23. ಆಮೇಲೆ ಈ ಒಂದು ಬೆಡ್ಶೀಟು ಸಿಕ್ತು. ಅದೆಲ್ಲ ತೆಗೆಯುವಾಗ ಕರೆಕ್ಟಾಗಿ 9 ಪೀಸ್ ಸಿಕ್ತು. ಯಾಕಂದರೆ ತಲೆ ಬುರುಡೆ ಕರೆಕ್ಟಾಗಿ ಅಡ್ಡ ಕೂತಿತ್ತು. ಇಲ್ಲದೇ ಅದು ಹೋಗ್ಬಿಟ್ಟಿದ್ರೆ ಒಂದು 500-600 ಅಡಿಗೆ ಏನೂ ಸಿಗ್ತಾ ಇರಲಿಲ್ಲ. ಈ ಕೇಸ್ನೆಲ್ಲ ಮಾಡೋದು. ಆ ಕೇಸನ್ನ ಅಕ್ಯೂಸ್ಡ್ ಹಿಡಿಯೋಕ್ಕೂ ಭಾಳ ಕಷ್ಟ ಆಯಿತು. ಯಾಕಂತೇಳಿ ಅವಾಗ ನಂದಗುಡಿ ಲಿಮಿಟಿಗೆಲ್ಲ ಬಂದಿದ್ದರು. ಅವಾಗ ನಂದಗುಡಿ ಲಿಮಿಟು ಬೈಲ್ನೂರು ಸಾಪ್ರ ನಮಗೆ ಗೊತ್ತಿದೆ. ಅಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಹೋದ್ರೆ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ಹೋಗಿ ಬುರ್ಕ ಹಾಕ್ಕೊಂಡೆಲ್ಲ ನಾವು ಹೋಗಿ ಹೆಂಗೋ ಟ್ರೇಸ್ ಮಾಡಿ. ಯಾಕಂದರೆ ಅಲ್ಲಿ ಗೊತ್ತಾಗಬಾರ್ದಲ್ಲ, ಅದು ಒಂದು ತಮಾಷೆ. ಅಲ್ಲೇ ಹೋಗ್ಬೇಕಾದ್ರೆ ಅಲಿಪ್ರ ಇದೊಂದು ಬರುತ್ತೆ, ಅದು ಹೆಸರು ಮರ್ತೋಗ್ಬಿಟ್ಟಿದ್ದೇನೆ. ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಯ್ತು, ನಾನು ಮನೆಗೆ ಹೋಗ್ಬೇಕಾದ್ರೆ ಪೊಲೀಸ್ ಅವನ ಮಫ್ತಿಲಿದ್ದ. ಸೊ ಹೆಚ್ಚಿಗೆ ಹೋಗಕ್ಕಲ್ಲ, ಅವನ ಥರ ಮುಸ್ಲಿಂ ಹಮಾಮ್ ಅಂತ ಟೋಪಿ ಹಾಕಿ ಯಾವುದೋ ಮನೆ ಒಂದು ಬುರ್ಕ ಇರಿಸ್ಕೊಂಡು, ಆದರೆ ಆ ಬುರ್ಕ ನಾನು ಸಖತ್ ಸೈಜ್ ಇದೆ, ಅದು ಆಗ್ತಿರ್ಲಿಲ್ಲ. ಆಮೇಲೆ ನಾವು ಅಲ್ಲಿ ಮನೆ ಹತ್ತಿರ ಹೋಗಬೇಕಾದ್ರೆ ಯಾರಿಗೊಬ್ರಿಗೆ ಡೌಟ್ ಬಂದ್ಬಿಡ್ತು, ಅವ್ನು ಫಾಲೋ ಮಾಡೋಕೆ ಶುರು ಮಾಡೋದು. ಇನ್ನೇನು ಮಾಡೋದು, ಕೊನೆಗೆ ನಾನು ಮೂತ್ರಕ್ಕೆ ಕೂತ ಕೋನ್ರೆ ಅಂದ, ಮಾಯ್ ಹ್ಞೂ ಅಂಥೇಳಿ ಹೆಂಗಸ್ ಧ್ವನಿಲಿ ಹೇಳಿದೆ. ಆಮೇಲೆ ಈ ಕೋನೆ ಆಯರೇ ಅಂತ ಹೇಳಿದ. ಅವಾಗ ಅವನು ಎದುರು ಓಡೋಗ್ಬಿಟ್ಟ. ಮತ್ತೆಲ್ಲ ಮುಸ್ಲಿಮ್ಸ್ ಹೆಂಗಸ್ರನ್ನ ಹೆಚ್ಚಿಗೆ ಚೇಸ್ ಮಾಡೋಕ್ಕೆ. ಆಮೇಲೆ ಅದನ್ನ ಹೋಗಿ ಎತ್ತಾಕೊಂಬಂದು ನಿಜವಾಗ ಅದು ಟ್ರಯಲ್ ನಡೀತು. ಅದರ ಟ್ರಯಲ್ ನಡಿಬೇಕಾದ್ರೆ ಮೇಲೊಬ್ಬರು ದೇವರಿದ್ದಾನೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಬ್ಬನು ಅವನು ಆಕ್ಸಿಡೆಂಟಲ್ಲಿ ಸತ್ತ, ಮತ್ತೊಬ್ಬ ಪಾಪ ಕೈ ಕಾಲೆಲ್ಲ ಹುಳಾಗಿ ಸತ್ತ. ಪಾಪ ಅಂತ ಹೇಳಬಾರ್ದು ಮಾಡಿದ್ದಕ್ಕೆ. ಹೀಗೆ ಇನ್ನೊಬ್ಬ ಇಬ್ಬರು ಆಕ್ಸಿಡೆಂಟಲ್ಲಿ ಸತ್ತರು. ಒಬ್ಬನಿಗೆ ಕೈಕಾಲು ಹುಳ ಎಲ್ಲ ಆಗಿ ಸತ್ತ. ಪಾಪ ಕೃಷ್ಣಗೌಡ ಅಂಥೇಳಿ ಅವನ್ನ ಕೊಂದದವರಿಗೆ ದೇವರೇ ಶಿಕ್ಷೆ ಕೊಟ್ಟ ಅಂತ ಕಾಣುತ್ತೆ. ಹಾಗೆ ಕೊನೆಗೆ ಒಬ್ಬನೇನಿತ್ತು, ಅವನಿಗೆ ಜೀವಾದಿ ಶಿಕ್ಷೆ ಆಯಿತು. ಒಂದು ಒಳ್ಳೆ ಕೇಸು. ನಾನು ಶ್ರೀನಿವಾಸಪುರದಲ್ಲಿ ನನಗೆ ಜ್ಞಾಪಕ ಇದ್ದಂಗೆ ತೃಪ್ತಿ ಕೊಟ್ಟಂಥ ಕೇಸು. ಯಾಕಂದರೆ ನಾವು
ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದಕ್ಕೆ ಮತ್ತು ನಮ್ಮ ಒಂದು ಕಾನ್ಫಿಡೆನ್ಸ್ ಅವೆಲ್ಲ ಪರಿಶ್ರಮ ಹಾಕಿದ್ದು ಒಂದು 3 ದಿವಸ ಬೇಕಾಯ್ತದೆ. ಅದೆಲ್ಲ ಸ್ಟಾರ್ಟ್ ಮಾಡಿ ಅದು ಕೇಸಿಯಾಗಿ ಅವನು ಮ್ಯಾನ್ ಮಿಸ್ಸಿಂಗ್ ಆಗಿ ಒಂದು 8-10 ದಿವಸ ಆಗಿತ್ತು. ಅವ್ರು ಕತ್ತರಿಸಾಕೆ ಒಂದು 6-7 ದಿವಸ ಆಗಿತ್ತು, 7-8 ದಿವಸನೇ ಆಗಿತ್ತೇನು. ಆದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಒಳಗೆ ಫ್ರಿಜ್ಜಲ್ಲಿ ಇಟ್ಟಂಗೆ ಹೆಂಗಿತ್ತು ಹಂಗೆ ವಾಸನೆನೂ ಅಷ್ಟು ಬಂದಿರಲಿಲ್ಲ. ಏನೋ ಭೂಮಿ ಆಳದಲ್ಲಿ ಹೋಗಿತ್ತಲ್ಲ, ನಿಜವಾಗೂ ಆಶ್ಚರ್ಯ ಅನಿಸುತ್ತೆ ಅದು ಕೇಸ್. ಇಲ್ಲ ಅಂದರೆ ಫ್ರಿಜ್ ಥರ ಕೋಲ್ಡ್ ಆಗಿದ್ದಂಗೆ ಇತ್ತು ಅದು. ವಾಟ್ರ್ ಇರಲಿಲ್ಲ, ಆದರೆ ಭಾಳ ತಂಪಾಗಿರುತ್ತಲ್ಲ ಒಳಗೆ ಭೂಮಿಗೆ ಹೋದಂಗೆ ಹಾಗೆ ಅದೊಂದು ಕೇಸು ಶ್ರೀನಿವಾಸಪುರಲ್ಲಿ. ಇವೆರಡು ನನಗೆ ಹೇಳೋಕೆ ಇನ್ನೂ ಇದ್ದಾವೆ ಸುಮಾರಷ್ಟು. ಕಾಕ್ಫೈಟ್ ಅಲ್ಲೇ ರೈಡ್ ಅವೆಲ್ಲ ರೈಡು, ಕಾಕ್ಫೈಟು, ಇಸ್ಪೀಟು ಇವೆಲ್ಲ ಸುಮಾರಷ್ಟು ರೈಡ್ ಮಾಡಿದ್ವು. ನಿಜವಾಗೂ ಜನ ನಾವು ತಿಳ್ಕೊಳ್ತೀವಿ ರೈಡ್ ಮಾಡೋಕ್ಕೆ ಹೋದರೆ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತ. ಆದರೆ ನಾವು ಯಾವಾಗ ಪರ್ಫೆಕ್ಟ್ ಅಂತ ಗೊತ್ತಾಗತ್ತೋ ಅಲ್ಲಿ ಇದು ಮಾಡಲ್ಲ. ಅದು ನಿಜವಾಗಿ ಅದು ಸ್ವಲ್ಪ ಆಂಧ್ರ ಬಾರ್ಡ್ರು. ಅಲ್ಲಿ ನಿಜವಾಗೂ ಈ ಜಾತ್ರೆ ಮಾಡಬೇಕಾದ್ರೆ ಕೋಳಿ ಅಂಕ ಇಸ್ಪೀಟ್ ಆಡೋದು ಕಾಮನ್. ಯಾಕಂದರೆ ಅದರಲ್ಲಿ ಬಂದು ದುಡ್ಡನ್ನ ಜಾತ್ರೆ ಕೊಡ್ತಾರೆ ಅಂತ. ನಾನು ಹೇಳಿದೆ ಈಗ ಇಸ್ಪೀಟ್ ಆಡೋಕ್ಕೆ ಬಿಡ್ತಿರ್ಲಿಲ್ಲ. ಯುಗಾದಿ ಒಂದು ದಿವಸ ಅದೇನಂತಾರೆ ಯುಗದ ಆದಿ, ವರ್ಷದ ಪ್ರಾರಂಭ ಇಸ್ಪೀಟ್ ಆಡಲ್ಲಿ ಕಳಿಬೇಕಾ? ನಾನು ಹೇಳ್ತಾರೆ ಹಂಗಂತ ನಿಮ್ಮ ಹೆಂಗಸರು ಈ ಕೂತ್ಕೊಂಡು ಇಸ್ಪೀಟ್ ಆಡಿ ಅದಾಗಲ್ಲ, ಮಕ್ಕಳು ಕೂತ್ಕೊಂಡು ಇಸ್ಪೀಟ್ ಆಡಿ ಆಗಲ್ಲ. ಜೂಜಿದೆಲ್ಲ ಅದು ಭಾಳ ಚೆನ್ನಾಗಿ ಸರ್ವಜ್ಞ ಹೇಳ್ತಾ ನೋಡಿ. ನೆತ್ತ ಮನಾಡಿ ನಳ ಕೆಟ್ಟ, ನೆತ್ತ ಮನಾಡಿ ಧರ್ಮಜ ಕೆಟ್ಟ, ನೆತ್ತ ಮನಾಡಿ ದೊಡಗೂಡಿದವನು ಕೆಟ್ಟ, ಸರ್ವತಾ ನೆತ್ತ ಬೇಡೆಂದ ಸರ್ವಜ್ಞ ಅಂಥೇಳಿ. ಹಾಗೆ ಈ ಜೂಜು ಭಾಳ ಕೆಟ್ಟದು. ಹಾಗೆ ಕುಡ್ತನೂ ಕೆಟ್ಟದೇ, ನಿಮ್ಗೆ ಗೊತ್ತಿದೆ ಅದು. ಅದು ಭಾಳ ಚೆನ್ನಾಗಿ ಹೇಳ್ತಾನೆ ಸರ್ವಜ್ಞ. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಡಿ ಬಿದ್ದೆದ್ದು ಬರುವನ ಸಂತಾನ ಸದ್ದಡಗಿ ಹೋಗೋದು ಸರ್ವಜ್ಞ ಅಂತ. ಇದು ಸಮಾಜದ ಅನಿಷ್ಟ. ಅದೆಲ್ಲ ಕಡೆಯೋದಕ್ಕೆ ಬಹಳಷ್ಟು ಪ್ರಯತ್ನ ಪಡಬೇಕು. ಇನ್ನು ನೀವು ಕೇಳಿದ್ರಿ ಒಂದು ಜನ ಪರಿವರ್ತನೆ ಆಗೋಕ್ಕೆ ಸಾಧ್ಯ ಇದೆಯಾ? ಎಸ್, ಭಾಳಷ್ಟು ಜನ ಇದಾಗಿದ್ದಾರೆ. ನಾವೇನು ಫಸ್ಟ್ ಪೋಸ್ಟಿಂಗ್ ಅಲ್ಲ, ಸಾಮಾನ್ಯ ಏನು ಮಾಡ್ತೀವಿ ಅಂದ್ರೆ ಕುಡ್ದು ಹೆಂಡತಿಗೆ ಹೊಡೆಯೋನು ಅಂದರೆ ತಂದು 2 ಕೈ ಲೀಡಿಂಗ್ ಚೈನ್ ಹಾಕಿ ಕಟ್ಟಿಬಿಡ್ತಿದ್ವು. ಎಲ್ಲ ಅಲ್ಲೇ ಮಾಡ್ಕೊಬೇಕು. ಬೆಳಗ್ಗೆ ಆಗೋಲ್ಲವರೆಗೆ ನನಗೆ ಸರಿಯಾಗ್ತಿತ್ತು. ಆಮೇಲೆ ಬರೀ ಹೊಡೆದು ಬಿಡ್ತಿರ್ಲಿಲ್ಲ ನಾನು. ಹೊಡೆದು ಯಾರೇ ಬಂದರು ಲೀಡರ್ಸು ಅವ್ರು ಹೇಳ್ತೀನಿ ನೋಡಿ, 10 ಹೊಡೆಯಲ್ಲಿ 2 ಹೊಡಿತೀನಿ ಅಂತ. ಆ 2 ಹೊಡ್ತಾನೆ 10 ಹೊಡ್ತಾರಷ್ಟು ಸ್ಟ್ರಾಂಗ್ ಇರಬೇಕು. ಸಾಮಾನ್ಯವಾಗಿ ತಿಕ್ಕ ಮತ್ತು ಕಾಲು. ಯಾಕಂದರೆ ನಮ್ಗೆ ಇಷ್ಟೇ, ಅವನಿಗೆ ತಪ್ಪು ಗೊತ್ತಾಗಬೇಕು, ನೋವು ಆಗಬೇಕು. ಅದು ಬಿಟ್ಕೊಂಡು ನಾವು ಏನೋ ಕೆಲವ್ರು ಹೇಳ್ತಾರಲ್ಲ ಸಿಟ್ಕೊಂಡು ಹೊಡೆಯೋದು, ಸಿಟ್ಟು ಬಂತು ಹೊಡೆದೆ, ಕುಡ್ದು ಹೊಡೆದೆ ಕುಡ್ದು ಅಂತ ಯಾರು ಹೇಳಲ್ಲ, ಕುಡ್ದು ಹೊಡಿತಾರೆ. ಆಮೇಲೆಲ್ಲ ದುಡ್ಡು ತಗೊಂಡು ಹೊಡಿತಾರೆ, ರಿವೆಂಜು. ಯಾವಾಗಲೂ ನಾನು ಸಾಮಾನ್ಯ ನನಗೆ ಗೊತ್ತಿದ್ದಂಗೆ ಲಾಕಾಡ್ಬಿತ್ತು ಆಗಿದೆ. ಅದು ಹೇಗಂದರೆ ಹೊಡೆತದಿಂದಕ್ಕಿಂತ ಚೆನ್ನಾಗಿ ನೋಡ್ಕಣದೆ ಸ್ಟಾರ್ವೇಷನ್ ಇರುತ್ತೆ, ತಂದವನ್ನ ನೋಡಬೇಕು. ಹಾಗೆ ಕೈ ಇರುತ್ತದೆ, ಅಂಗಾಲಿರ್ತದೆ, ಸೊ ಆಗ ಹೊಡೆಯುವಂಥದ್ದು. ಆಮೇಲೆ ಕೆಲವು ಕಟ್ ಹಾಕುವಂಥದ್ದು, ಈ ಕೊಕ್ಕರ್ಗಾಲಲ್ಲಿ ಕೂರಿಸುವಂಥದ್ದು. ಯಾಕಂದರೆ ಬಾಯಿ ಬಿಡಿಸ್ಬೇಕಾದ್ರೆ ಕೆಲವೆಲ್ಲ ಮಾಡಬೇಕಾಗತ್ತೆ. ಬಾಂಬೆ ಕಟ್ಟು ಅದೆಲ್ಲ ಹೇಳ್ತಾರೆ, ಏರೋಪ್ಲೇನ್ ಎಪ್ಸೋದು ಅಂತೆಲ್ಲ. ಅವೆಲ್ಲ ಆ್ಯಕ್ಚುಲಿ ನನಗೆ ಅದೆಷ್ಟು ನೋವಾಗಬೇಕು ಅಂತ ನಾನು ಪ್ರೊಫೆಷನ್ ಇರುವಾಗ ನನಗೆ ಹಾಕಿ ಅಂತ ಹಾಕ್ಸ್ಕೊಂಡಿದ್ದೀನಿ. ಈ ಯಮಯಾತನೆ ಅದು ಅಲ್ಲ, ಯಮಯಾತನೆ ಅದು ನನಗೆ. ಈಗ ಇದು ಬಾಂಬೆ ಕಟ್ಟಾಕೋದು ಅಂಥೇಳಿ, ಬಾಂಬೆ ಕಟ್ಟಾಕಂದರೆ 2 ಚೇರ್ ಜಗ ಇಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಇಲ್ಲಿ ನಾಡಿ ಇಟ್ಕೊಂಡು ಡ್ರೆಸ್ಸಿಂಗ್ ಮಾಡ್ತಾರೆ, ಆಮೇಲೆ ನುಗ್ಗಿಸ್ಬಿಡ್ತಾರೆ ಅದು. ಆಮೇಲೆ ಇದು ನಾವು ತೂಗಾಡ್ತಾ ಇರಬೇಕು ಇದರಲ್ಲಿ, ಯಾವುದರಲ್ಲಿ ರಾಡಲ್ಲಿ. ಎಂಥ ಯಾತನೆ ಅಂದರೆ ಹೇಳಕ್ಕೆ ಬರೋದಿಲ್ಲ. ಕೈನ 2 ಹಿಂಗೆ ಮಾಡಿ ಮಾಡಿ ಕಟ್ಬಿಡ್ತಾರೆ, ಈಗಂತೂ ಆಗಲ್ಲ ಅಷ್ಟರಲ್ಲಿ. ಆಮೇಲೆ ಇದು ಬಾಂಬೆ ಕಟ್ಟು. ಆಮೇಲೆ ಏರೋಪ್ಲೇನ್ ಎಸೋದು ಅಂತ 2 ಕೈನ ಹೀಗೆ ಮಾಡ್ಕೊಂಡು ಇದನ್ನು ಕೈಯನ್ನು ಇದು ಮಾಡ್ಕೊಳ್ತಾರೆ. ಹಾಗೆ ಮಾಡಿಬಿಟ್ಟು ಅದನ್ನು ಕೈಯನ್ನೇ ಇದು ಕಟ್ಟಿ ಮೇಲೆ ರಾಟೆಯಲ್ಲಿ ಏರಿಸ್ತಾರೆ. ಇಡೀ ದೇಹದ ಭಾರ ಎಲ್ಲ ಕೈ ಮೇಲೆ ಬೀಳುತ್ತೆ. ಭಾಳ ಯಾತನೆ ಇರ್ತದೆ ಅದು. ಆಮೇಲೆ ರೋಲರ್ ಓಡಿಸೋದು ಅಂತ ಅವೆಲ್ಲ ಇದು ಮಾಡ್ತೀವಿ. ಯಾಕೆ ಅದು ನಾವೆಲ್ಲ ಏನಂದರೆ ಹಿಂದೆ ಮಾಡ್ತಾಯಿದ್ರಂತೆ, ಅವನ್ನೆಲ್ಲ ಕೇಳ್ಕೊತಿದ್ದು. ಆದರೆ ಈಗ ಭಾಳ ಸೆನ್ಸಿಟಿವ್ ಆಗಿದೆ, ಈಗ ಅಂಥದ್ದು ಮಾಡೋಕ್ಕೆ ಹೋಗಲ್ಲ. ಸೊ ನೋಡಬೇಕಲ್ಲ ಎಷ್ಟು ಯಾತನೆ ಐತಿ. ಇನ್ನು ಯೋಗಾಸನ ಅಂತ 2 ಕಾಲನ್ನು ಹೀಗೆ ಇದು ಮಾಡ್ಕೊಂಬಿಟ್ಟು ನಮಗೆ ಈ ರಾಡ್ ಹಾಕಿ ಹಿಂಗೆ ಎತ್ಕೊಂಡ್ಬಿಡ್ತಾರೆ ಪೈವಲ್ಲಿ. 2 ಕಾಲನ್ನು ಅಗಲಿಸ್ತಾ ಬರ್ತಾರೆ. ಯಮಯಾತನೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ನೋಡಬೇಕಲ್ಲ. ನಾವು ಒಬ್ಬನಿಗೆ ಹೊಡಿಬೇಕಾದ್ರೆ, ನಾನು ಮಾಸ್ಟರ್ ಆಗಿರುವಾಗ
ಇದು 25ಕ್ಕೆ 25 ತೆಗಿಬೇಕು, 24 ತೆಗೆದ್ರೆ ಡಿಸ್ಟಿಂಕ್ಷನ್ ಅಂತ ನೀವು ಹೇಳ್ತೀವಿ. ನಂಗೆಲ್ಲ ಒಂದು ಬಿಟ್ಟಿದೆ, ಅವನ ಕೈನೂ ಇಟ್ಕೊಂಡು ನನ್ನ ಕೈ ಇಟ್ಕೊಂಡು ಹೊಡಿತಿದ್ದೆ. ನನ್ನ ಕೊನೆ ಕೆಂಪಾಗೋದು. ಯಾಕೆ ಸರ್ ಅಂದರೆ ಕಲಿದಿದ್ದು ಇನ್ನು ತಪ್ಪು, ಹೇಳ್ಕೊಡ್ದೇ ಇದ್ದು ನನ್ನ ತಪ್ಪು, ನಂದು ಪಾದ. ಈ ನೈತಿಕತೆ ಅಂತ ಇರೋದಿಲ್ಲ. ಹಾಗೆ ಒಬ್ಬನ ಹೊಡಿಬೇಕಾದ್ರೆ ಸ್ಟೇಷನ್ಗೆ ತಂದಾಗ ಸೊ ಅವನು ಕಂಪ್ಲೇಂಟ್ ತಂದ್ಕೊಳ್ಳೋ ಅವನ ಸ್ಥಾನದಲ್ಲಿದ್ದರೆ ನಾನು ಏನು ಮಾಡ್ತಾಯಿದ್ದು, ಅದನ್ನು ನಾವೇನು ನ್ಯಾಯ ಕೇಳ್ತಿದ್ದು ಅಂತ. ಒಬ್ಬ ಅಪರಾಧಿಂದ ಹಿಡ್ಕೊಂಬಂದ್ರೆ ಅವನ ಸ್ಥಾನದಲ್ಲಿದ್ದರೆ ನಾವು ಯಾಕೆ ಅಪರಾಧ ಮಾಡ್ತಿದ್ದು. ಸೊ ಎಲ್ಲವನ್ನ ಹಾಕೊಂಡಿದ್ದೆ. ಬಾಂಬೆ ಇದು ಹೇಳೋದಲ್ಲ, ಬಾಂಬೆ ಕಟ್ಟು, ಏರೋಪ್ಲೇನು, ಈ ಯೋಗಾಸನ. ಆದರೆ ಪಾಪ ನಮ್ಮ ಪೊಲೀಸ್ನವರು ಅಷ್ಟೊಂದು ಇದು ಮಾಡಲಿಲ್ಲ, ಸಾಹೇಬ್ರೆಲ್ಲ ಹಾಕಲ್ಲ ಸರ್ ಅಂದರೆ ಹಾಕಿ ನೋಡ್ಬೇಕಪ್ಪ ಸ್ಯಾಂಪಲ್ ಅಂತ. ಯಮಯಾತನೆ ಒಂದು ಲೆಕ್ಕದಲ್ಲಿ ಇಲ್ಲ. ನಮಗೆ ನಮಗೆ ಇದರಲ್ಲಿ ಬಟ್ಟೆ ಬಿತ್ತಿಲ್ಲ, ಬನಿಯನಿಲ್ಲ. ಅವ್ರಿಗೆ ಹಾಕುವಾಗ ಸಾಮಾನ್ಯ ಬರೀ ಕಾಯ್ದಲ್ಲಿ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಆ ಬಟ್ಟೆನೂ ಬಿಡಬಾರ್ದಲ್ಲ, ಅವನೇನೋ ಮಾಡ್ಕೊಂಬಿಟ್ರೆ ಕಷ್ಟ ಆಗ್ತದೆ ಅಂತ. ಹೇಪ ಒಂದು 2-3 ನಿಮಿಷಕ್ಕೆ ನನಗೆ ತಗೊಳಕ್ಕಾಗಲ್ಲ. ಸಾಕಪ್ಪ ಅಂತ. ಯಾಕಂದರೆ ನನಗೆ ಅದು ಎಷ್ಟು ಯಾತನೆ ಸಿಕ್ಕತ್ತೆ ಅಂತ. ನಾನು ಬಾಯಿ ಬಿಡೋದೇನಿಲ್ಲಲ್ಲ, ಟಾರ್ಚರ್ ಇಲ್ಲ. ಆ ಟಾರ್ಚರ್ನ ಹಿಂಸೆ ಎಷ್ಟು ಅಂತ ನೋಡಬೇಕು ಅಂತ. ಸೊ ಹಾಗೆ ಸೊ ಅವೆಲ್ಲ ಹೇಳಬಾರ್ದಲ್ಲ. ಕೆಲವ್ರು ನೀವು ಹೇಳ್ತೀರಿ, ಕೇಳೋರಿಗೂ ರೋಚಕತೆ ಇರ್ತದೆ, ಆದರೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಯಾವುದೇ ಕಳ್ಳ ಅಥವಾ ಕೊಲೆಗಡಕ ಇನ್ಫಾರ್ಮೇಷನ್ ಬೇಕಾದರೆ ಏನಾದ್ರು ಸ್ವೀಟು ಖಾರ ಕೊಟ್ಟು ಕಾಫಿ ಕೊಟ್ಟು ಹೇಳಯ್ಯ ಅಂದರೆ ಹೇಳ್ತಾನೆ, ದಂಡಂ ದಶಗುಣಂ ಭವೇತ್. ಸೊ ಎಲ್ಲ ಮಾಡಲೇಬೇಕಾಗತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಮಾಂಸ ಜಾಸ್ತಿ ಇರುತ್ತೆ. ಆಮೇಲೆ ವಲ್ನರಬಲ್ ಪಾಯಿಂಟ್ ಯಾವುದೂ ಇರಲ್ಲ. ಈಗ ನಾವು ಇಲ್ಲಿಗೆ ಇದಕ್ಕೆ ಹೊಡಿತೀವಿ, ಅಂಗಾಲಿಗೆ ಹೊಡಿತೀವಿ. ಸೊ ಆಮೇಲೆ ಇಲ್ಲಿಗೆ ಹೊಡಿತೀವಿ, ಆಮೇಲೆ ರೋಲ್ ಓಡಿಸ್ತೀವಿ, ಎಲ್ಲಿ ಮಾಂಸ ಜಾಸ್ತಿ. ಯಾಕಂದರೆ ಮೂಳೆ ಫ್ರ್ಯಾಕ್ಚರ್ ಆಗಬಾರ್ದು. ಹೇಳ್ತೀವಿ ನಾವೇನು ಹೀರೋ ಅಷ್ಟು ಬಾಯಿ ಬಿಡಿಸೋದು ಎಲ್ಲ ಮಾಡ್ತೀವಿ. ಬೈ ಚಾನ್ಸ್ ಅವನಿಗೇನೋ ಫ್ರ್ಯಾಕ್ಚರ್ ಆದರೆ ಕೇಸ್ ನಮ್ಮ ಮೇಲೆ ರಿಜಿಸ್ಟರ್ ಆಗ್ತದೆ. ಯಾಕಂದರೆ ಎಲ್ಲ ಹೇಳೋದಿಲ್ಲ, ಭಗವದ್ಗೀತೆ ಹೇಳೋದು ಸ್ವಲ್ಪ, ಪಾಲನೆ ಮಾಡೋದು ಭಾಳ ಕಷ್ಟ ಅಂತ. ಹಾಗೆ ಭಾಳ ಕಷ್ಟ ಇರ್ತದೆ ಅವೆಲ್ಲ. ಮೆಣಸಿನ್ಕಾಯಿಂದು ಇರ್ತದೆ, ಆದರೆ ಕೆಲವೆಲ್ಲ ನಾವು ಸೆಂಟಿಮೆಂಟಲ್ಲ ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಸೆಂಟಿಮೆಂಟ್ ಹೇಳ್ತೇನೆ. ಒಬ್ಬ 2 ವೀಲರ್ ಅಫೆಂಡರ್ ಸಿಕ್ಕಿದ, ಎಷ್ಟು ಹೊಡೆದ್ರೂ ಬಾಯಿ ಬಿಡ್ತಿರ್ಲಿಲ್ಲ. ಏನು 2-3 ದಿವಸ ಟಾರ್ಚರ್ ಕೊಟ್ಟರು, ನಾವು ಬಾಯಿ ಬಿಡಲಿಲ್ಲ. ಕೊನೆಗೆ ಇವತ್ತು ಏನಪ್ಪ ಅವನ ಕೈಲಿ ರಿಕವರಿ ಸಾಧ್ಯ ಇಲ್ಲ, ನಮಗೆ ಪ್ರೊಡ್ಯೂಸ್ ಮಾಡಿಬಿಡೋಣ ಅನ್ನೋ ಐಡಿಯಾ ಇತ್ತು. ಕೊನೆ ನೋಡೋಣ ಅಂತ ಯಾವನು ಅಯ್ಯಪ್ಪ ಸ್ವಾಮಿ ಗೊತ್ತಲ್ಲ, ಮಾಲೆ ಹಾಕಿದಾಗ ಏನು ಕುಡಿಯಲ್ಲ, ಮಾಲೆ ತೆಗೆದ ದಿವಸ ಫುಲ್ ಕುಡಿದ್ಬಿಟ್ಟಿದ್ದ, 4 ಜನಕ್ಕೆ ಹೊಡೆದ್ಬಿಟ್ಟಿದ್ದ. ತಂದು ಚೆನ್ನಾಗಿ ಅವನಿಗೆ ರಿಪೇರಿ ಮಾಡ, ಅವನು ಸ್ವಾಮಿ ಅಂತ ನಾವು ಅವನು ಅಯ್ಯಪ್ಪ ಅಂತ ಕೂಗೋದು, ಹೊಡೆಯೋದು. ಹೀಗೆಲ್ಲ ಹೊಡಿತಾ ಇರುವಾಗ, ಯಾಕಂದರೆ ಅವನು 2-3 ದಿವಸ ಇಟ್ಟಿದ್ದು ಪೈಸಕ್ಕೆ ಅಷ್ಟು ಇರಲಿಲ್ಲ. ಅವನಿಗೆ ಏನು ಮಾಡೋದು, ಹೊಡಿಯೋಕ್ಕಾಗಲ್ಲ. ಯಾಕಂದ್ರೆ ಅವ್ನು ಫಿಸಿಕ್, ಇವನು ಸ್ವಲ್ಪ ಗಟ್ಟು ಮುಟ್ಟದು, ಇವನು ಚೆನ್ನಾಗಿ ಹೊಡೆದೆ, ನಿನಗಂಗೆ ಹೊಡಿತೀವಿ ಹಂಗೆ ಹಿಂಗೆ ಅಂತ ಅವನಿಗೆ ಹೆದರ್ಸ್ಬಿಟ್ಟೆ. ಆದರೂ ಬಾಯಿ ಬಿಡಲಿಲ್ಲ ಬಡ್ಡಿ ಮಗ. ಈಗ ನಮ್ಮಲ್ಲಿ ಏನು ಮಾಡ್ತಾರೆ ಟೆಕ್ನಿಕ್ಕು, ಕೆಲವರು ಕುಡಿಯೋದ್ರು ಕೊಡ್ತಾರೆ, ಬಿರಿಯಾನಿ ತಿನ್ನಿಸ್ಬಿಟ್ರೆ ಏನು ಹೊಡೆದ್ರಿಲ್ಲ, ನೀವು ಕಾನ್ಫಿಡೆನ್ಸ್ ಅಂದ್ರೆ ಬಿರಿಯಾನಿ ತಿನ್ನಿಸ್ಬಿಟ್ರೆ ಅಥವಾ ಕೊಡ್ಸೋರೆ ಸ್ವಲ್ಪ ಎಣ್ಣೆ ಕೊಟ್ಟರೆ ಎಲ್ಲ ಹೇಳಿಬಿಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ನಾವೇ ಹೇಳತ್ವಲ್ಲ, ಈಗೇನು ಬೇಕಾದ್ರೆ ಕೋರ್ಟಲ್ಲಿ ಇಲ್ಲ ಅಂತಲೇ ಹೆಂಗೆ ಹೇಳ್ತೀವಿ, ಆದರೆ ನಮಗೆ ಕಳ್ಕೊಂಡವ್ರಿಗೆ ಕೊಡಿಸ್ಬೇಕಲ್ಲ ಅಂತ. ಸೊ ಕೆಲವರೆಲ್ಲ ಅರ್ಧಕ್ಕರ್ಧ ಹೇಳ್ತಾರೆ, ಇನ್ನು ಕೆಲವರು ಅಮಾಯಕ ನಮ್ಮೇಲೆ ನಂಬಿಕೆ ಇಟ್ಟವ್ರು ಹೇಳ್ತಾರೆ. ಸಣ್ಣ ಮಗ 2ನೇವನು, ಅವನು ಸ್ಟೇಷನ್ಗೆ ಯಾರೋ ಕರ್ಕೊಂಬಂದ್ಬಿಟ್ಟಿದ್ರು. ಸೊ ಅವನಿಗೆ ಹೊಡೆಯುವಾಗ ಅವನು ಹಾಳಾಗಿ ಶುರು ಮಾಡ್ದ, ಅವನು ಕರ್ಕೊಂಡು ಮುದ್ದು ಮಾಡ್ತಾ ಇದ್ದೆ. ಆಮೇಲೆ ಅವ್ನಿಗೆ ಏನು ಕಾಣ್ತೋ ಗೊತ್ತಿಲ್ಲ, ಒಂಥರ ಇದೆ, ಯಾಕೋ ನಿನಗೂ ಮಕ್ಕಳಿದ್ದಾವೆ, ಸರಿ 2 ಮಕ್ಕಳಿದ್ದಾವೆ, ನಿನ್ನ ಮಕ್ಕಳು ಹೀಗೆ ಅಲ್ವ, ನಿನಗೆ ಹೊಡಿಯೋಕ್ಕೆ ಬೇಜಾರಾಗತ್ತೆ ಕಣೆ, ನಿನಗೆ ಏನು ಬೇಕು ಹೇಳ ಕೊಡ್ತೀನಿ, ಸರ್ ನನಗೊಂದು ಒಳ್ಳೆ ಊಟ ಕೊಡಿಸ್ಬಿಡಿ ಅಂತ. ಆಯ್ತು ಎಲ್ಲ ಬಿಚ್ಚರು ಊಟ ಕೊಡಿಸಿ ಅಂತ ಹೇಳಿ ಏನೋ ಅಳಗ್ಸರು ಮಾಡೋದು. ಅವನು ಏನಂದರೆ ಜ್ಞಾಪಕ ಬಂತು, ಹೋಗ್ರಿ ನೀನು ಇವತ್ತೇ ಬಿಟ್ಟು ಕಳಿಸ್ತೀನಿ ಹೇಳೋದ್ರೆ ಎಲ್ಲ ಕ್ಲೀನಾಗಿ ಹೇಳ್ದ. ಒಂದು 3-4 ವೆಹಿಕಲ್ಗಳು ಅವಾಗ, ಈಗಾದರೆ ನಾವು ಹುಳಿಮಾವಲ್ಲಿ ACP ಇರುವಾಗೆಲ್ಲ ಈ ಇನೋವಾಗಳು ಬುಲೆಟ್ಗಳು ತಂದು ನಿಲ್ತಿದ್ವು. ಅವಾಗ 1-2 ವೆಹಿಕಲ್ ಸಿಗೋದೇ ಕಷ್ಟ, ಒಂದು 3-4 ವೆಹಿಕಲ್ ಹೇಳ್ದ ಅವನು ಕಳ್ತನ ಮಾಡಿದ್ದು. ಸೊ ಅದನ್ನು ಅವ್ನಿಗೆ ಆ್ಯಕ್ಚುಲಿ ಅವ್ನು ಸಿಕ್ಕಿದ್ದು ಹೆಂಗೆ ಅಂದರೆ, ಒಂದು ಕಳ್ತನ ಮಾಡುವಂಥ ವೆಹಿಕಲ್ ಬರುವಾಗ ಎಲ್ದೂರಿಂದ ಬರ್ಬೇಕಾದ್ರೆ ಎದುರೂರು ಅಂತಿದ್ದೆ, ಅವನು ಸ್ವಲ್ಪ ಎಣ್ಣೆ ಹಾಕಿದ್ದ, ಆ್ಯಕ್ಸಿಡೆಂಟ್ ಆದ. ಆ್ಯಕ್ಸಿಡೆಂಟಾಗಿ ಅವ್ನು ಕಳ್ಳ ಸಿಕ್ಕಿದ್ದು ಹೆಂಗೆ ಅಂದರೆ, ನನಗೆ ಜನರಲ್ಲಿ ಇನ್ಫಾರ್ಮೇಷನ್ ಕೊಡ್ತಿದ್ರು, ಸರ್ ಯಾರೋ ಹೊಸಬ ಆ್ಯಕ್ಸಿಡೆಂಟ್ ಆಗಿ ಬಿದ್ದು ಹೋಗಿದ್ದಾನೆ,
ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ, ಅವನು ಏನೋ ಸರಿಯಾಗಿ ಅಡ್ರೆಸ್ ಹೇಳ್ತಿಲ್ಲ ಅಂತ. ತಕ್ಷಣ ನನಗೇನೋ ಒಂದು ಇಂಟ್ರೆಸ್ಟು, ಕ್ವಿಕ್ಕಾಗಿ ಹೋಗಿ ಅವನು ಹೇಳೋದು ಸ್ವಲ್ಪ ಡೌಟ್ ಬಂತು. ಎತ್ತಾಕೊಂಬಂದು ಅವ್ನು 3 ದಿವಸ ಆದರೂ ಹೇಳಿಲ್ಲ. ಆ ಗಾಡಿ ಡಾಕ್ಯುಮೆಂಟ್ ಕೊಡೋನು ಕೊಡಲಿಲ್ಲ. ಅವಾಗ ನಾನು ಸ್ವಲ್ಪ ಡೌಟ್ ಇತ್ತು. ಆವಾಗ ಆ ರೀತಿ ಮಾಡಿ ಬಾಯ್ ಬಿಟ್ಟ. ಅವನಿಂದ 4 ವೆಹಿಕಲ್ ಎಲ್ಲ ರಿಕವರಿ ಮಾಡಿದವನು ಶ್ರೀನಿವಾಸಪುರದಲ್ಲಿ. ಯಾಕಂದರೆ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ, ಒಂದೇ ರೀತಿಲಿ ಹೊಡೆದೇ ಬಾಯಿ ಬಿಡಿಸ್ತೀವೇನೋ ಸುಮ್ಮನೆ ಅವ್ರನ್ನ ಒಂದು ಕಾನ್ಫಿಡೆನ್ಸ್ ಇತ್ತಂಡು ಅವನಿಗೆ ಭಾಳಷ್ಟು ಇದೆ. ಈಗ ರಾಮಪ್ಪ ಅಂತಿದ್ರು, ಅವರು ಹೆಂಗೆ ಟಾರ್ಚರ್ ಮಾಡಿದ್ರು ನೋಡಿ, 2 ಬೆರಳೆಲ್ಲ ಕೈ ಬೆಳೆ ಜೋಡಿಸೋದು, ಬೆರಳು ಮಧ್ಯ ಇದು ಇಟ್ಟು ಪೆನ್ ಇಟ್ಟು ರಾಡ್ ಇಟ್ಟು ಒತ್ತಂಥದ್ದು ಎಲ್ಲ. ಇನ್ನು ಕೆಲವರೆಲ್ಲ ಭಾಳ ಹಾರ್ಡ್ ಇರ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಹೇಳಿದ್ರೆ ಹೆಂಗೂ ಕೇಸ್ ಹಾಕ್ತಾರೆ, ಪೊಲೀಸ್ನವ್ರು ನಮಗೆ ಕೇಸ್ ಹಾಕಲ್ಲ, ಬಿಟ್ಬಿಡ್ತೀವಿ, ಹಂಗೆ ಸುಳ್ಳು ಹೇಳ್ತಾರೆ ಅಂತ. ಸೊ ಒಟ್ಟಿನಲ್ಲಿ ಟ್ಯಾಕ್ಟ್ಫುಲ್ಲಾಗಿ ಮಾಡಬೇಕು.